9 ವರ್ಷದ ಮುಗ್ಧ ಹುಡುಗಿ ಹರಿದ ಹಳೆಯ ಬಟ್ಟೆಯಲ್ಲಿ ಕೈಯಲ್ಲಿ ಕಿತ್ತಳೆ ಹಣ್ಣಿನ ಬುಟ್ಟಿ ಹಿಡಿದು ಮನೆ ಮನೆಗೆ ಹೋಗಿ ತನ್ನ ಅನಾರೋಗ್ಯ ಪೀಡಿತ ತಾಯಿಯ ಚಿಕಿತ್ಸೆಗಾಗಿ ಹಣವನ್ನು ಸಂಗ್ರಹಿಸುತ್ತಿದ್ದಳು. ಆದರೆ ಆ ದಿನ ಅವಳು ನಗರದ ಅತಿದೊಡ್ಡ ಬಂಗಲೆಯ ಬಾಗಿಲನ್ನು ತಟ್ಟಿದಾಗ ತನ್ನ ಜೀವನವು ಶಾಶ್ವತವಾಗಿ ಬದಲಾಗಲಿದೆ ಎಂದು ಅವಳಿಗೆ ತಿಳಿದಿರಲಿಲ್ಲ. ಅವಳು ಒಳಗೆ ಕಾಲಿಡುತ್ತಿದ್ದಂತೆ ಗೋಡೆಯ ಮೇಲೆ ಫ್ರೇಮ್ನಲ್ಲಿ ತೂಗು ಹಾಕಿದ್ದ ತನ್ನ ತಾಯಿಯ ಭಾವಚಿತ್ರವನ್ನು ನೋಡಿದಳು. ಆಗ ಎಲ್ಲವೂ ಬದಲಾಯಿತು. ಅವಳು ಆಶ್ಚರ್ಯದಿಂದ, ಇದು ನನ್ನ ತಾಯಿಯ ಚಿತ್ರ, ಆದರೆ ಈ ಚಿತ್ರ ಇಲ್ಲಿ ಏಕೆ ಇದೆ ಎಂದು ಕೇಳಿದಳು. ನಂತರ ಆ ಬಂಗಲೆಯ ಕೋಟ್ಯಾಧಿಪತಿ ಮಾಲೀಕನು ಹೇಳಿದ ಮಾತು ಕೇಳಿ ಎಲ್ಲರ ಕಣ್ಣುಗಳು ಕಣ್ಣೀರಿನಿಂದ ತುಂಬಿದವು. ಸ್ನೇಹಿತರೆ, ಈ ಹೃದಯ ಮುಟ್ಟುವ ಕಥೆಯ ಸಂಪೂರ್ಣ ಸತ್ಯವನ್ನು ತಿಳಿಯಲು ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ತೀವ್ರವಾದ ಬಿಸಿಲು ಝಳಪಿಸುತ್ತಿತ್ತು ಮತ್ತು ಮೈಸೂರಿನ ಧೂಳಿನ ರಸ್ತೆಗಳಲ್ಲಿ 9 ವರ್ಷದ ಅಂಜಲಿ ಚಿಕ್ಕ ಭುಜಗಳ ಮೇಲೆ ಭಾರವಾದ ಪ್ಲಾಸ್ಟಿಕ್ ಚೀಲವನ್ನು ಹೊತ್ತುಕೊಂಡು ನಿಧಾನವಾಗಿ ನಡೆಯುತ್ತಿದ್ದಳು. ಚೀಲದಲ್ಲಿ ತಾಜಾ ಸಿಹಿಯಾದ ಕಿತ್ತಳೆ ಹಣ್ಣುಗಳು ತುಂಬಿದ್ದವು. ಗಂಟೆಗಟ್ಟಲೆ ನಡೆದ ಕಾರಣ ಅವಳ ಕಾಲುಗಳು ನೋಯುತ್ತಿದ್ದವು ಮತ್ತು ಹೊಟ್ಟೆ ಬೆಳಿಗ್ಗೆಯಿಂದ ಖಾಲಿ ಇತ್ತು. ಆದರೆ ಅವಳ ಮುಖದ ಮೇಲೆ ಯಾವುದೇ ಸಂಕಟವಿರಲಿಲ್ಲ. ಅವಳ ಪ್ರತಿ ಹೆಜ್ಜೆಯಲ್ಲಿ ಒಂದು ಬಲವಾದ ನಿರ್ಧಾರವಿತ್ತು. ಮನೆಯಲ್ಲಿ ಅವಳ ತಾಯಿ ಸ್ನೇಹ ಕ್ಷಯರೋಗದಿಂದ ಬಳಲುತ್ತಿದ್ದಳು. ಅವಳಿಗೆ ಹಿಂದೆ ಔಷಧ ಬೇಕಿತ್ತು. ಔಷಧ ದುಬಾರಿಯಾಗಿತ್ತು ಮತ್ತು ಕಿತ್ತಳೆ ಹಣ್ಣು ಮಾರಾಟ ಮಾಡುವುದೇ ಅಂಜಲಿಗೆ ಏಕೈಕ ಮಾರ್ಗವಾಗಿತ್ತು. ಅವಳು ದೊಡ್ಡ ಶ್ರೀಮಂತರು ವಾಸಿಸುವ ನಗರದ ಮನೆಗಳಿಗೆ ಹೋಗಿ ಬಾಗಿಲನ್ನು ತಟ್ಟುತ್ತಿದ್ದಳು. ಹೆಚ್ಚಿನ ಜನರು ಅವಳನ್ನು ನಿರ್ಲಕ್ಷಿಸುತ್ತಿದ್ದರು ಅಥವಾ ಬೇಡ ಎಂದು ಹೇಳಿ ಬಾಗಿಲು ಮುಚ್ಚುತ್ತಿದ್ದರು. ಆದರೆ ಅಂಜಲಿ ಸೋಲೊಪ್ಪಿಕೊಳ್ಳಲಿಲ್ಲ, ಏಕೆಂದರೆ ಕಷ್ಟದ ಸಮಯದಲ್ಲಿ ಭರವಸೆಯನ್ನು ಬಿಡಬಾರದು ಎಂದು ಅವಳ ತಾಯಿ ಹೇಳಿಕೊಟ್ಟಿದ್ದಳು. ಆಗ ಅವಳ ಕಣ್ಣು ಒಂದು ಅರಮನೆಯಂತಹ ಬಂಗಲೆಯ ಮೇಲೆ ಬಿತ್ತು. ಅವಳು ಆ ಮನೆಯನ್ನು ಹಿಂದೆಂದೂ ನೋಡಿರಲಿಲ್ಲ. ಅದು ಅರಮನೆಯಂತೆ ಕಾಣುತ್ತಿತ್ತು. ಬಿಳಿ ಅಮೃತಶಿಲೆಯ ಗೋಡೆಗಳು, ಎತ್ತರದ ಕಿಟಕಿಗಳು ಮತ್ತು ಸುತ್ತಲೂ ವಿದೇಶಿ ಕೆಂಪು ಗುಲಾಬಿಗಳು ಮತ್ತು ಇತರ ಸಸ್ಯಗಳು ಇದ್ದವು. ಬಂಗಲೆ ಬಹಳ ಭವ್ಯವಾಗಿತ್ತು, ಆದರೆ ಆ ಬಂಗಲೆ ವಿಚಿತ್ರವಾದ ಮೌನ ಮತ್ತು ದುಃಖದಿಂದ ಕೂಡಿತ್ತು. ಅಲ್ಲಿ ಯಾರೂ ವಾಸಿಸುತ್ತಿಲ್ಲವೇನೋ ಎಂಬಂತೆ. ಅಂಜಲಿ ಧೈರ್ಯ ಮಾಡಿ ಗೇಟ್ಗೆ ಹಾಕಿದ್ದ ಸಣ್ಣ ಗುಂಡಿಯನ್ನು ಒತ್ತಿದಳು. ಕೆಲವು ಕ್ಷಣಗಳ ಮೌನದ ನಂತರ ಸ್ಪೀಕರ್ನಿಂದ ಆಳವಾದ ಭಾರವಾದ ಧ್ವನಿ ಕೇಳಿಸಿತು. ಯಾರು? ಧ್ವನಿಯಲ್ಲಿ ವಿಚಿತ್ರವಾದ ಆಯಾಸವಿತ್ತು. ಅಂಜಲಿ ತನ್ನ ಗಂಟಲು ಸರಿಪಡಿಸಿಕೊಂಡಳು. ಸರ್, ನಮಸ್ತೆ. ನನ್ನ ಹೆಸರು ಅಂಜಲಿ. ನಾನು ಕಿತ್ತಳೆ ಮಾರುತ್ತಿದ್ದೇನೆ. ನೀವು ಹಣ್ಣನ್ನು ತೆಗೆದುಕೊಳ್ಳುತ್ತೀರಾ? ಹಣ್ಣು ತುಂಬ ತಾಜಾ ಮತ್ತು ಸಿಹಿಯಾಗಿದೆ. ಬಹಳ ಸಮಯದವರೆಗೆ ಇನ್ನೊಂದು ಕಡೆ ಮೌನ ಆವರಿಸಿತು. ಅಂಜಲಿಗೆ ತಾನು ಈಗ ಮರಳಬೇಕು ಅನಿಸಿತು. ಆಗ ಮತ್ತೆ ಧ್ವನಿ ಬಂತು. ಎಷ್ಟು ಬೆಲೆ? ನಿರೀಕ್ಷೆಯಿಂದ ಅಂಜಲಿಯ ಮುಖ ಬೆಳಗಿತು. 5 ಕಿತ್ತಳೆ 50 ರೂಪಾಯಿಗೆ. ಎಲ್ಲ ಹಣ್ಣುಗಳಿಗೆ 180 ರೂಪಾಯಿ ಕೊಡಿ ಸರ್. ತುಂಬ ಒಳ್ಳೆಯ ಬೆಲೆ ಸರ್. ಸುದೀರ್ಘ ವಿರಾಮದ ನಂತರ ಮತ್ತೊಂದು ಧ್ವನಿ ಕೇಳಿಸಿತು. ಅಲ್ಲಿಯೇ ನಿಲ್ಲು. ಅಂಜಲಿ ಗೇಟ್ ಬಳಿ ನಿಂತಳು. ಭಾರವಾದ ಚೀಲವನ್ನು ಒಂದು ಕೈಯಿಂದ ಇನ್ನೊಂದು ಕೈಗೆ ಬದಲಾಯಿಸುತ್ತಿದ್ದಳು. ಅವಳ ಕೈಗಳು ನೋಯುತ್ತಿದ್ದವು ಮತ್ತು ಗಂಟಲು ಒಣಗುತ್ತಿತ್ತು. ಆದರೆ ಇಂದು ಅಮ್ಮನಿಗೆ ಔಷಧ ಸಿಗುತ್ತದೆ ಎಂದು ಯೋಚಿಸಿ ಅವಳು ದೃಢವಾಗಿ ನಿಂತಳು. ಅವಳಿಗೆ ಹೆಜ್ಜೆಗಳ ಸದ್ದು ಕೇಳಿಸಿತು. ಗೇಟ್ ನಿಧಾನವಾಗಿ ತೆರೆಯಿತು. ಎದುರಿಗೆ ಒಬ್ಬ ಎತ್ತರದ ಮನುಷ್ಯ ನಿಂತಿದ್ದ. ಅವನು ದುಬಾರಿ ಬಿಳಿ ಬಟ್ಟೆಗಳನ್ನು ಮತ್ತು ಹೊಳೆಯುವ ಬೂಟುಗಳನ್ನು ಧರಿಸಿದ್ದ. ಅವನ ಕೈ ಗಡಿಯಾರವು ಬಹುಶಃ ಅಂಜಲಿಯ ಇಡೀ ಮನೆಗಿಂತಲೂ ಹೆಚ್ಚು ಬೆಲೆ ಬಾಳುವಂತಿತ್ತು. ಅವನ ಹೆಸರು ಅರ್ಜುನ್. ಆದರೆ ಅವನ ಕಣ್ಣುಗಳು ದಣಿದಿದ್ದವು. ಅವುಗಳಲ್ಲಿ ಆಳವಾದ ದುಃಖದ ಮೋಡಗಳು ಆವರಿಸಿದ್ದವು. ಅರ್ಜುನ್ ಕೆಳಗೆ ಆ ಚಿಕ್ಕ ಹುಡುಗಿಯನ್ನು ನೋಡಿದ. ಅವಳ ಶಾಲೆ ಸಮವಸ್ತ್ರ ಹಳೆಯದಾಗಿತ್ತು ಮತ್ತು ಬೂಟುಗಳು ಹರಿದಿದ್ದವು. ಒಂದು ಕ್ಷಣ ಅವನ ಕಣ್ಣುಗಳಲ್ಲಿ ಏನೋ ವಿಚಿತ್ರ ಹೊಳಪು ಮೂಡಿತು. ಬಹುಶಃ ಆಶ್ಚರ್ಯ, ಬಹುಶಃ ಗೊಂದಲ. ಒಳಗೆ ಬಾ ಎಂದು ಅವನು ನಿಧಾನವಾಗಿ ಹೇಳಿದ. ಅಂಜಲಿ ಹಿಂಜರಿದಳು. ಅಪರಿಚಿತರ ಮನೆಗಳಿಗೆ ಎಂದಿಗೂ ಹೋಗಬಾರದು ಎಂದು ತಾಯಿ ಯಾವಾಗಲೂ ಹೇಳಿದ್ದರು. ಆದರೆ ಈ ಮನುಷ್ಯ ಅಪಾಯಕಾರಿ ಎಂದು ಅನಿಸುತ್ತಿರಲಿಲ್ಲ. ಅವನು ತುಂಬ ದುಃಖಿತನಾಗಿದ್ದಾನೆ ಅನಿಸುತ್ತಿತ್ತು. ಪರವಾಗಿಲ್ಲ. ಅಂಜಲಿಯ ಮುಖದಲ್ಲಿನ ಚಿಂತೆಯನ್ನು ನೋಡಿ ಅರ್ಜುನ್ ಹೇಳಿದ. ನೀನು ಹೆದರುತ್ತಿದ್ದರೆ ಇಲ್ಲೇ ಬಾಗಿಲಲ್ಲಿ ನಿಲ್ಲು. ನಾನು ನಿನ್ನ ಎಲ್ಲ ಕಿತ್ತಳೆ ಹಣ್ಣುಗಳನ್ನು ಖರೀದಿಸುತ್ತೇನೆ. ಎಲ್ಲವನ್ನು ತೆಗೆದುಕೊಳ್ಳುತ್ತೀರಾ? ಅಂಜಲಿಯ ಕಣ್ಣುಗಳು ಅಗಲವಾದವು. ಅವಳ ಬಳಿ 20 ಕಿತ್ತಳೆ ಹಣ್ಣುಗಳಿದ್ದವು. ಇದು ಅವಳು 3 ದಿನಗಳಲ್ಲಿ ಗಳಿಸುವ ಹಣಕ್ಕಿಂತ ಹೆಚ್ಚು. ಹೌದು, ಎಲ್ಲವನ್ನು. ಅರ್ಜುನ್ ತನ್ನ ಪರ್ಸ್ ತೆಗೆದ. ನಂತರ ನಿಂತು ಅವಳನ್ನು ಸೂಕ್ಷ್ಮವಾಗಿ ನೋಡಿದ. ನೀನು ಕೊನೆಯದಾಗಿ ಯಾವಾಗ ಊಟ ಮಾಡಿದ್ದು? ಉತ್ತರವಾಗಿ ಅಂಜಲಿಯ ಹೊಟ್ಟೆಯಿಂದ ಜೋರಾಗಿ ಸದ್ದು ಬಂತು. ನಾಚಿಕೆಯಿಂದ ಅವಳ ಕೆನ್ನೆಗಳು ಕೆಂಪಾದವು ಮತ್ತು ಅವಳು ತಲೆ ತಗ್ಗಿಸಿದಳು. ಅರ್ಜುನ್ನ ದಣಿದ ಮುಖದಲ್ಲಿ ಸ್ವಲ್ಪ ಮೃದುತ್ವ ಬಂದಿತ್ತು. ಒಳಗೆ ಬಾ. ಮೊದಲು ನಿನಗೆ ಏನಾದರೂ ತಿನ್ನಲು ಕೊಡುತ್ತೇನೆ. ನಂತರ ನಿನ್ನ ಕಿತ್ತಳೆ ಹಣ್ಣುಗಳಿಗೆ ಹಣ ನೀಡುತ್ತೇನೆ. ಅಂಜಲಿಗೆ ಹಸಿವಾಗಿತ್ತು ಮತ್ತು ಅವನ ಧ್ವನಿಯಲ್ಲಿ ಪ್ರಾಮಾಣಿಕತೆ ಇತ್ತು. ಅವಳು ನಿಧಾನವಾಗಿ ತಲೆ ಆಡಿಸಿದಳು.
ಮತ್ತು ಆ ಭವ್ಯವಾದ ಆದರೆ ದುಃಖದ ಬಂಗಲೆಯೊಳಗೆ ಕಾಲಿಟ್ಟಳು. ಅರ್ಜುನ್ ಹೇಳಿದಂತೆ ಅಂಜಲಿ ಮನೆಯ ಹಾಲ್ನೊಳಗೆ ಕಾಲಿಟ್ಟಳು. ಹೊರಗಿನ ವೈಭವವು ಒಳಗೂ ಮುಂದುವರಿದಿತ್ತು. ಚಾವಣಿಯಿಂದ ನೇತಾಡುತ್ತಿದ್ದ ಸ್ಫಟಿಕದ ದೊಡ್ಡ ಗೊಂಚಲು ದೀಪಗಳಿಂದ ಹಾಲ್ನ ನೆಲದ ಮೇಲೆ ಹಾಸಿದ್ದ ದುಬಾರಿ ಬಿಳಿ ಅಮೃತಶಿಲೆಯ ಟೈಲ್ಸ್ಗಳ ಮೇಲೆ ಬೆಳಕಿನ ಆಟ ನಡೆಯುತ್ತಿತ್ತು. ಬಂಗಲೆ ಅದ್ಭುತವಾಗಿತ್ತು, ಆದರೆ ಅದರಲ್ಲಿ ಒಂದು ಅಸಹಜ ಆಳವಾದ ದುಃಖ ಆವರಿಸಿತ್ತು. ಈ ಮನೆಯಲ್ಲಿ ಕೇವಲ ಸೌಂದರ್ಯವಿದೆ, ಜೀವವಿಲ್ಲ ಎಂದು ಅಂಜಲಿಗೆ ಅನಿಸಿತು. ಆದರೆ ಅವಳ ಮನೆ ಚಿಕ್ಕದಾದರೂ ನಗು ಮತ್ತು ತಾಯಿಯ ಪ್ರೀತಿಯಿಂದ ತುಂಬಿತ್ತು. ಅರ್ಜುನ್ ಅಂಜಲಿಗೆ ಕುಳಿತುಕೊಳ್ಳಲು ಸನ್ನೆ ಮಾಡಿ ತಾನು ಅಡುಗೆ ಮನೆಯ ಕಡೆಗೆ ನಡೆದ. ನೀನು ಇಲ್ಲೇ ಕುಳಿತುಕೋ ಮಗಳೇ, ನಾನು ನಿನಗಾಗಿ ಏನಾದರೂ ತಿನ್ನಲು ತರುತ್ತೇನೆ. ನೀನು ತುಂಬ ದಣಿದಿರುವಂತೆ ಕಾಣುತ್ತಿದ್ದೀಯಾ? ತನ್ನ ಕಣ್ಣುಗಳಲ್ಲಿ ಅಡಗಿದ್ದ ದುಃಖವನ್ನು ಮರೆ ಮಾಡುತ್ತಾ ನಗುವಿನಿಂದ ಹೇಳಿದ. ಅಂಜಲಿ ಒಬ್ಬಳೇ ಕುಳಿತು ತನ್ನ ಕಣ್ಣುಗಳಿಂದ ಇಡೀ ಬಂಗಲೆಯನ್ನು ಅಳೆಯುತ್ತಿದ್ದಳು. ಅವಳ ಗಮನ ಬಾಗಿಲುಗಳ ಎತ್ತರ ಮತ್ತು ಗೋಡೆಗಳ ಮೇಲೆ ತೂಗು ಹಾಕಿದ್ದ ದುಬಾರಿ ಪೇಂಟಿಂಗ್ಗಳ ಮೇಲೆ ಬಿತ್ತು. ಆಗ ಅವಳ ಕಣ್ಣು ಒಂದು ದೊಡ್ಡ ಅಮೃತಶಿಲೆಯ ಮೆಟ್ಟಿಲಿನ ಬಳಿ ಇಟ್ಟಿದ್ದ ಒಂದು ಚಿಕ್ಕ ಕೆತ್ತನೆಯ ಮರದ ಮೇಜಿನ ಮೇಲೆ ಬಿತ್ತು. ಆ ಮೇಜಿನ ಮೇಲೆ ಭವ್ಯವಾದ ಚಿನ್ನದ ಫ್ರೇಮ್ನಲ್ಲಿ ಮಾಡಿದ ಒಂದು ಭಾವಚಿತ್ರವನ್ನು ಇಡಲಾಗಿತ್ತು. ಅಂಜಲಿಯ ಕಣ್ಣುಗಳು ಆ ಚಿತ್ರದ ಮೇಲೆ ಬಿದ್ದ ಕೂಡಲೇ ಅವಳ ಚಿಕ್ಕ ಹೃದಯ ಒಂದು ಕ್ಷಣ ಬಡಿತ ನಿಲ್ಲಿಸಿತು. ಅವಳ ಇಡೀ ದೇಹದಲ್ಲಿ ಒಂದು ತಣ್ಣನೆಯ ಅಲೆ ಓಡಿತು. ಅವಳು ಸೋಫಾದಿಂದ ಇಳಿದು ಆ ಮೇಜಿನ ಕಡೆಗೆ ಓಡಿದಳು. ಚಿತ್ರದಲ್ಲಿ ಒಬ್ಬ ಸುಂದರ ಯುವತಿ ಇದ್ದಳು. ಅವಳು ಒಂದು ಸರಳ ಹತ್ತಿ ಹಳದಿ ಸೀರೆಯನ್ನು ಧರಿಸಿದ್ದಳು ಮತ್ತು ಅವಳ ಮುಖದ ಮೇಲೆ ಒಂದು ಮುಗ್ಧ ನಗು ಇತ್ತು. ಅದನ್ನು ಅಂಜಲಿ ಸಾವಿರಾರು ಬಾರಿ ನೋಡಿದ್ದಳು. ಅದು ಅವಳ ಸ್ವಂತ ತಾಯಿ ಸ್ನೇಹಳ ಚಿತ್ರವಾಗಿತ್ತು. ಇದು ಅವಳ ತಾಯಿಯ ಹಲವು ವರ್ಷಗಳ ಹಳೆಯ ಚಿತ್ರವಾಗಿತ್ತು. ಆಗ ಅವರ ಕಣ್ಣುಗಳಲ್ಲಿ ರೋಗದ ಆಯಾಸದ ಬದಲು ಪ್ರೀತಿಯ ಹೊಳಪು ಇತ್ತು. ಅಂಜಲಿ ನಡುಗುವ ಕೈಗಳಲ್ಲಿ ಫೋಟೋವನ್ನು ಎತ್ತಿಕೊಂಡಳು. ಅವಳ ಕಣ್ಣುಗಳಿಂದ ಕಣ್ಣೀರು ಜಾರಿತು. ಇದು ಇಲ್ಲಿ ಏಕೆ ಇದೆ ಎಂಬ ಒಂದೇ ಪ್ರಶ್ನೆ ಅವಳ ಮನಸ್ಸಿನಲ್ಲಿ ಬಿರುಗಾಳಿಯಂತೆ ಮೊಳಗುತ್ತಿತ್ತು. ಆಗ ಅರ್ಜುನ್ ಕೈಯಲ್ಲಿ ಒಂದು ಟ್ರೇ ಹಿಡಿದು ಹಿಂದಿರುಗಿದ. ಅದರ ಮೇಲೆ ಒಂದು ತಟ್ಟೆಯಲ್ಲಿ ಬಿಸಿ ಸಮೋಸಾಗಳು ಮತ್ತು ಒಂದು ಲೋಟದಲ್ಲಿ ತಾಜಾ ನಿಂಬೆ ಪಾನಕ ಇತ್ತು. ಅಂಜಲಿ ಅಳುತ್ತಿರುವುದನ್ನು ಮತ್ತು ಫೋಟೋವನ್ನು ಎದೆಗೆ ಒತ್ತಿ ಹಿಡಿದಿರುವುದನ್ನು ನೋಡಿ ಅರ್ಜುನ್ ತಕ್ಷಣ ಟ್ರೇಯನ್ನು ನೆಲದ ಮೇಲೆ ಇಟ್ಟ. ಏನಾಯ್ತು ಮಗಳೇ, ನೀನು ಸರಿಯಾಗಿದ್ದೀಯಾ ಎಂದು ಅವನು ಆತಂಕದಿಂದ ಕೇಳಿದ. ಅಂಜಲಿ ಫೋಟೋ ಫ್ರೇಮನ್ನು ಬಿಗಿಯಾಗಿ ಹಿಡಿದು ಯಾವುದೇ ಭಯವಿಲ್ಲದೆ ಆ ಶ್ರೀಮಂತ ಮನುಷ್ಯನ ಕಡೆಗೆ ನೋಡಿದಳು. ಅವಳ ಧ್ವನಿಯಲ್ಲಿ ಮುಗ್ಧತೆ ಇರಲಿಲ್ಲ, ಅದರಲ್ಲಿ ಒಂದು ಬಲವಾದ ಸವಾಲಿನ ಪ್ರಶ್ನೆ ಇತ್ತು. ಈ ಚಿತ್ರ ಎಂದು ಅವಳು ನಡುಗುವ ತುಟಿಗಳಿಂದ ಹೇಳಿದಳು, ಫೋಟೋ ಫ್ರೇಮ್ ಕಡೆಗೆ ಕೈ ತೋರಿಸುತ್ತಾ. ಇದು ನನ್ನ ತಾಯಿಯ ಚಿತ್ರ. ನನ್ನ ತಾಯಿಯ ಚಿತ್ರ ನಿಮ್ಮ ಮನೆಯಲ್ಲಿ ಏಕೆ ಇದೆ? ಅರ್ಜುನ್ ಸ್ತಬ್ಧನಾದ. ಅವನ ಕೈಗಳು ಸಡಿಲಗೊಂಡವು ಮತ್ತು ಅವನ ಮುಖ ಒಂದು ಕ್ಷಣದಲ್ಲಿ ಬಿಳಿಚಿಕೊಂಡಿತ್ತು. ಹಲವು ವರ್ಷಗಳ ದುಃಖವು ಒಂದು ಕ್ಷಣದಲ್ಲಿ ಮುರಿದು ಬೀಳುವಂತೆ ಕಂಡಿತ್ತು. ಅವನ ಕಣ್ಣು ಅಂಜಲಿಯ ಮುಖದ ಮೇಲೆ ಬಿತ್ತು. ಒಂದು ಬಾರಿ ಆ ಫೋಟೋವನ್ನು ಮತ್ತು ಮತ್ತೊಮ್ಮೆ ಅಂಜಲಿಯ ಮುಖವನ್ನು ನೋಡುತ್ತಿದ್ದ. ಅದೇ ಕಣ್ಣುಗಳು, ಅದೇ ಮುಗ್ಧತೆ. ತನ್ನ ಕಣ್ಣುಗಳನ್ನು ನಂಬಲು ಸಾಧ್ಯವಾಗದೆ ತೊದಲುತ್ತಾ ಬಹುತೇಕ ಪಿಸುಗುಟ್ಟುವ ಧ್ವನಿಯಲ್ಲಿ ಕೇಳಿದ, ನೀನು ಯಾರು? ನಿನ್ನ ಹೆಸರೇನು ಮಗಳೇ? ಅಂಜಲಿಯ ಉತ್ತರವು ಅವಳ ಹೃದಯದಲ್ಲಿ ವರ್ಷಗಳಿಂದ ಅಡಗಿದ್ದ ನೋವನ್ನು ಹೊರತಂದಿತ್ತು. ನನ್ನ ಹೆಸರು ಅಂಜಲಿ ಮತ್ತು ನಾನು ಸ್ನೇಹಳ ಮಗಳು ಎಂದು ಹೇಳುತ್ತಿರುವಾಗ ಅಂಜಲಿಯ ಕೆನ್ನೆಗಳ ಮೇಲೆ ಕಣ್ಣೀರಿನ ಧಾರೆ ಇನ್ನಷ್ಟು ಹೆಚ್ಚಾಯಿತು. ಅಂಜಲಿಯ ನೇರ ಪ್ರಶ್ನೆಯು ಅರ್ಜುನ್ನೊಳಗೆ ಅಡಗಿದ್ದ 10 ವರ್ಷಗಳ ನೋವು ಮತ್ತು ಅಪರಾಧ ಪ್ರಜ್ಞೆಯನ್ನು ಒಂದೇ ಏಟಿಗೆ ಹೊರಹಾಕಿತು. ಅವನ ಕಣ್ಣುಗಳು ಈಗ ಕಣ್ಣೀರಿನಿಂದ ತುಂಬಿದ್ದವು, ಆದರೆ ಅವನು ಮೌನವಾಗಿದ್ದ. ಈಗ ಹಸಿವು ಅಥವಾ ಆಯಾಸವನ್ನು ಮರೆತಿದ್ದ ಅಂಜಲಿ ಫೋಟೋ ಫ್ರೇಮನ್ನು ಬಿಗಿಯಾಗಿ ಹಿಡಿದಿದ್ದಳು. ಅವಳು ಅರ್ಜುನ್ ತನ್ನ ಮುಂದೆ ದುರ್ಬಲನಾಗುವುದನ್ನು ನೋಡಿದಳು. ತನ್ನ ತಾಯಿ ಆಗಾಗ ಹೇಳುತ್ತಿದ್ದರು, ನಾನು ಒಂದು ಬಹಳ ಅಮೂಲ್ಯವಾದ ವಸ್ತುವನ್ನು ಕಳೆದುಕೊಂಡಿದ್ದೇನೆ ಎಂದು. ಅದು ನೀವೇನಾ? ಅಂಜಲಿ ತನ್ನ ಮುಗ್ಧತೆ ಮತ್ತು ಬುದ್ಧಿವಂತಿಕೆಯಿಂದ ಮುರಿದ ಸಂಬಂಧದ ಆಳವಾದ ಗಾಯದ ಮೇಲೆ ಬೆರಳಿಟ್ಟಳು. ಅರ್ಜುನ್ ತನ್ನ ಕಣ್ಣೀರನ್ನು ಒರೆಸಿಕೊಂಡ ಮತ್ತು ಆ ಸೋಫಾದ ಮೇಲೆ ಕುಳಿತುಕೊಂಡ. ಅವನು ಅಂಜಲಿಯನ್ನು ತನ್ನ ಪಕ್ಕದಲ್ಲಿ ಕುಳಿತುಕೊಳ್ಳಲು ಸನ್ನೆ ಮಾಡಿದ. ಇಲ್ಲ ಮಗಳೇ, ಅವನು ದೀರ್ಘವಾಗಿ ಉಸಿರಾಡುತ್ತಾ ಹೇಳಿದ. ನಿನ್ನ ತಾಯಿ ಕಳೆದುಕೊಂಡ ಅತ್ಯಂತ ಅಮೂಲ್ಯವಾದ ವಸ್ತು ನಾನಾಗಿರಲಿಲ್ಲ, ಅದು ನನ್ನ ವಿಶ್ವಾಸ. ಮತ್ತು ನಾನು ಕಳೆದುಕೊಂಡ ಅತ್ಯಂತ ಅಮೂಲ್ಯವಾದ ವಸ್ತು ಅವಳ ಪ್ರೀತಿ. ಅರ್ಜುನ್ ತನ್ನ ಕಣ್ಣುಗಳನ್ನು ಮುಚ್ಚಿದ ಮತ್ತು ಬಂಗಲೆಯ ಭವ್ಯವಾದ ಆದರೆ ತಣ್ಣನೆಯ ವಾತಾವರಣದಲ್ಲಿ ಹಿಂದಿನ ದಿನಗಳ ಬೆಚ್ಚಗಿನ ನೆನಪು ತುಂಬಿತ್ತು. 10 ವರ್ಷಗಳ ಹಿಂದೆ ನಿನ್ನ ತಾಯಿ ಸ್ನೇಹ ನನ್ನ ಜೀವವಾಗಿದ್ದಳು. ಅವಳು ಈ ಬಂಗಲೆಯ ರಾಣಿಯಾಗಬೇಕಿತ್ತು. ಅವಳು ಕೇವಲ ನನ್ನ ಕಾರ್ಯದರ್ಶಿಯಾಗಿರಲಿಲ್ಲ, ಅವಳು ನನ್ನ ಪ್ರಪಂಚವಾಗಿದ್ದಳು. ನಾನು ಅವಳಿಗೆ ಪ್ರಪಂಚದ ಎಲ್ಲ ಸಂತೋಷವನ್ನು ನೀಡುತ್ತೇನೆಂದು ವಾಗ್ದಾನ ಮಾಡಿದ್ದೆ. ಆದರೆ ನನ್ನ ಕುಟುಂಬ, ನನ್ನ ತಂದೆಗೆ ಈ ಸಂಬಂಧ ಒಪ್ಪಿಗೆ ಇರಲಿಲ್ಲ. ಅವರು ಒಂದು ಬಡ ಕುಟುಂಬದ ಹುಡುಗಿ ಕೇವಲ ಹಣಕ್ಕಾಗಿ ನನ್ನನ್ನು ಮದುವೆಯಾಗುತ್ತಿದ್ದಾಳೆ, ಅವಳು ಸಂಪತ್ತಿನ ಆಸೆಗಾಗಿ ನಿನ್ನನ್ನು ಮದುವೆಯಾಗುತ್ತಿದ್ದಾಳೆ ಎಂದು ಹೇಳುತ್ತಿದ್ದರು. ಅರ್ಜುನ್ ಧ್ವನಿ ಕುಗ್ಗಿತು ಮತ್ತು ನೋವಿನಿಂದ ಕೂಡಿತು.
ನಂತರ ಒಂದು ಭಯಾನಕ ರಾತ್ರಿ ಬಂದಿತ್ತು. ನನ್ನ ತಂದೆ ತಮ್ಮ ವಜ್ರದ ಉಂಗುರ ಕಳೆದು ಹೋಗಿದೆ ಎಂದು ಸುಳ್ಳು ಆರೋಪವನ್ನು ಸ್ನೇಹಾಳ ಮೇಲೆ ಹೊರಿಸಿದರು. ನನಗೆ ನೆನಪಿದೆ, ಸ್ನೇಹ ನನ್ನ ಕಡೆಗೆ ನೋಡಿದಳು ಮತ್ತು ನನಗೆ ಹೇಳಿದಳು, ಅರ್ಜುನ್, ನಾನು ನಿರಪರಾಧಿ. ನನಗೆ ನಿನ್ನ ಯಾವುದೇ ಸಂಪತ್ತು ಬೇಕಾಗಿಲ್ಲ, ಕೇವಲ ನಿನ್ನ ವಿಶ್ವಾಸ ಬೇಕು. ನೀನು ಹೇಳು, ನೀನು ನನ್ನನ್ನು ನಂಬುತ್ತೀಯಾ? ಅಂಜಲಿ ತನ್ನ ಉಸಿರನ್ನು ಹಿಡಿದು ಆ ದುಃಖದ ಕ್ಷಣವನ್ನು ಅನುಭವಿಸುತ್ತಿದ್ದಳು. ಮತ್ತು ನಾನು ಹೇಡಿಯಾದೆ. ಅರ್ಜುನ್ ತನ್ನ 2 ಕೈಗಳನ್ನು ತನ್ನ ಕೂದಲಿನಲ್ಲಿ ಸಿಕ್ಕಿಸಿಕೊಂಡ, ಇಂದಿಗೂ ತನ್ನ ತಪ್ಪಿನ ಪ್ರಾಯಶ್ಚಿತ್ತವನ್ನು ಅನುಭವಿಸುತ್ತಿರುವಂತೆ. ನಾನು ಆ ಸಮಯದಲ್ಲಿ ನನ್ನ ಕುಟುಂಬ ಮತ್ತು ಸಂಪತ್ತಿನ ಒತ್ತಡದಲ್ಲಿದ್ದೆ. ನಾನು ಅವಳಿಗೆ ಹೇಳಿದೆ, ಸ್ನೇಹ, ಈ ವಿಷಯ ಸ್ಪಷ್ಟವಾಗುವವರೆಗೆ ನಾನು ನಿನ್ನನ್ನು ಈ ಮನೆಯಲ್ಲಿ ಇರಿಸಿಕೊಳ್ಳಲು ಸಾಧ್ಯವಿಲ್ಲ. ನೀನು ಹೊರಟು ಹೋಗು ಸ್ನೇಹ. ಅರ್ಜುನನ ಮಾತು ಕೇಳುತ್ತಿದ್ದಂತೆ ಅಂಜಲಿಯ ಹೃದಯದಲ್ಲಿ ಒಂದು ಬಾಣ ಚುಚ್ಚಿದಂತೆ ಅನಿಸಿತು. ಸ್ನೇಹ ಅಂದು ರಾತ್ರಿ ಅಳುತ್ತಾ ಈ ಬಂಗಲೆಯಿಂದ ಹೊರಟು ಹೋದಳು. ನಾನು ಮತ್ತು ಅವಳು ನಮ್ಮ ಕನಸುಗಳ ಜಗತ್ತನ್ನು ಕಟ್ಟಿದ ಮನೆಯಿಂದ ಮಾತ್ರ ಅವಳು ಹೋಗಲಿಲ್ಲ, ಆದರೆ ಅವಳು ನನ್ನ ಹೃದಯದಿಂದ, ನನ್ನ ಜೀವನದಿಂದ ಹೊರ ಹೋಗಲು ನಿರ್ಧರಿಸಿದಳು. ನಾನು ಅವಳ ಮೇಲೆ ಹೊರಿಸಿದ ಆರೋಪವನ್ನು ನಂಬಿದ್ದೇನೆ ಎಂದು ತಿಳಿದು ಅವಳು ನನ್ನನ್ನು ಶಾಶ್ವತವಾಗಿ ತೊರೆದಳು. ಅರ್ಜುನ್ ಫೋಟೋ ಕಡೆಗೆ ನೋಡುತ್ತಾ ಹೇಳಿದ, ಮತ್ತು ಈ ಫೋಟೋವನ್ನು 10 ವರ್ಷಗಳಿಂದ ಇಲ್ಲಿ ಇಟ್ಟಿದ್ದೇನೆ ಮತ್ತು ನನ್ನ ಅವಿಶ್ವಾಸದಿಂದ ನಾನು ಏನನ್ನು ಕಳೆದುಕೊಂಡೆ ಎಂದು ನೆನಪಿಸಿಕೊಳ್ಳಲು ಪ್ರತಿದಿನ ಇದನ್ನು ನೋಡುತ್ತೇನೆ. ನಾನು ಅವಳನ್ನು ಹುಡುಕಿದೆ, ವರ್ಷಗಳವರೆಗೆ ಹುಡುಕಿದೆ, ಆದರೆ ಅವಳು ಎಲ್ಲಿಯೂ ಸಿಗಲಿಲ್ಲ. ಅರ್ಜುನ್ ತನ್ನ ಕೆಂಪಾಗಿದ್ದ ಕಣ್ಣುಗಳನ್ನು ತೆರೆದ. ಅವನು ಅಂಜಲಿಯ ಪುಟ್ಟ ಕೈಗಳ ಮೇಲೆ ತನ್ನ ಕೈಯನ್ನು ಇಟ್ಟನು. ನೀನು ಅವಳ ಮಗಳು, ನನ್ನ ಮಗಳು. ಅರ್ಜುನ್ನ ಧ್ವನಿಯಲ್ಲಿ ಒಬ್ಬ ತಂದೆಯ ನೋವು ಮತ್ತು ವರ್ಷಗಳ ಏಕಾಂತವಿತ್ತು. ಅವನು ಆ ಚಿಕ್ಕ ಹುಡುಗಿಯನ್ನು ತನ್ನ ತೋಳುಗಳಲ್ಲಿ ಬಳಸಿಕೊಂಡು ಜೋರಾಗಿ ಅಳತೊಡಗಿದ. ಅಂಜಲಿ ಕೂಡ ಅಳತೊಡಗಿದಳು, ಆದರೆ ಅವಳ ಕಣ್ಣೀರು ಈಗ ಕೇವಲ ದುಃಖದ ಕಣ್ಣೀರಾಗಿರಲಿಲ್ಲ. ಅವುಗಳಲ್ಲಿ ಒಂದು ಅಸಾಧ್ಯವಾದ ಸತ್ಯ ಸಿಕ್ಕ ಸಂತೋಷವೂ ಇತ್ತು. ಅರ್ಜುನ್ ಮತ್ತು ಅಂಜಲಿ ಸೋಫಾದ ಮೇಲೆ ಗಂಟೆಗಟ್ಟಲೆ ಕುಳಿತಿದ್ದರು. ಅರ್ಜುನ್ ಅಳುತ್ತಾ ತನ್ನ ತಪ್ಪಿನ ನಂತರ ಹೇಗೆ ಪ್ರತಿ ದೇವಸ್ಥಾನ, ಪ್ರತಿ ನಗರದಲ್ಲಿ ಸ್ನೇಹಾಳನ್ನು ಹುಡುಕಿದೆ, ಆದರೆ ಅವನಿಗೆ ಕೇವಲ ಮೌನ ಮತ್ತು ವಿಷಾದ ಸಿಕ್ಕಿತ್ತು ಎಂದು ಹೇಳಿದರು. ಅವರು ತಮ್ಮ ಕೋಟ್ಯಾಂತರ ರೂಪಾಯಿಯ ಸಾಮ್ರಾಜ್ಯವು ಅವರಿಗೆ ಏಕೆ ಸಂತೋಷ ನೀಡಲು ಸಾಧ್ಯವಾಗಲಿಲ್ಲ ಎಂದರೆ ಅವರ ಹೃದಯದಲ್ಲಿ ಕೇವಲ ಒಂದು ಖಾಲಿ ಭಾವನೆ ಇತ್ತು ಎಂದು ವಿವರಿಸಿದರು. ಅರ್ಜುನ್ ತನ್ನ ಕಥೆಯನ್ನು ಮುಗಿಸಿದಾಗ ಅಂಜಲಿ ನಿಧಾನವಾಗಿ ತನ್ನ ಶರ್ಟ್ನ ಜೇಬಿನಿಂದ ಕೆಲವು ಮಡಚಿದ ಹಳೆಯ ನೋಟುಗಳನ್ನು ತೆಗೆದಳು. ಕಿತ್ತಳೆ ಮಾರಾಟ ಮಾಡಿ ಗಳಿಸಿದ ಹಣ. ಅವಳು ಆ ನೋಟುಗಳನ್ನು ಅರ್ಜುನ್ನ ಮುಂದೆ ಇಟ್ಟಳು. ಇದೇನು ಮಗಳೇ ಎಂದು ಅರ್ಜುನ್ ಆಶ್ಚರ್ಯದಿಂದ ಕೇಳಿದ. ಅಂಜಲಿ ತೇವವಾದ ಕಣ್ಣುಗಳಿಂದ ಉತ್ತರಿಸಿದಳು, ಇದು ನನ್ನ ತಾಯಿಯ ಔಷಧಿ ಹಣ. ಈಗ ನೀವು ನನ್ನ ತಂದೆಯಾಗಿರುವುದರಿಂದ ನೀವು ನನ್ನ ತಾಯಿಯನ್ನು ಗುಣಪಡಿಸಬಹುದೇ? ಅವರು ತುಂಬ ಅನಾರೋಗ್ಯದಿಂದ ಬಳಲುತ್ತಿದ್ದಾರೆ ಮತ್ತು ಅವರಿಗೆ ಪ್ರತಿದಿನ ಕೆಮ್ಮು ಬರುತ್ತದೆ. ಅವರು ತುಂಬ ನೋವಿನಲ್ಲಿದ್ದಾರೆ. ಅರ್ಜುನ್ ಆ ಚಿಕ್ಕ ಹುಡುಗಿಯ ಕಣ್ಣುಗಳನ್ನು ನೋಡಿದ ಮತ್ತು ಸಂಪತ್ತಿನ ಅತಿದೊಡ್ಡ ಉಪಯೋಗ ಏನಾಗಿರಬಹುದು ಎಂದು ಅರಿತುಕೊಂಡ. ಅದು ಯಾರೋ ಒಬ್ಬರ ಜೀವವನ್ನು ಉಳಿಸುವುದು. ಅವನು ತನ್ನ ನಡುಗುವ ಕೈಗಳಿಂದ ಅಂಜಲಿಯನ್ನು ತಬ್ಬಿಕೊಂಡು ಅವಳ ಹಣೆಯನ್ನು ಮುತ್ತಿಟ್ಟರು. ನಿನ್ನ ತಾಯಿಗೆ ಏನೂ ಆಗುವುದಿಲ್ಲ ಮಗಳೇ, ನಾನು ವಾಗ್ದಾನ ಮಾಡುತ್ತೇನೆ. ನಾನು ಈಗಲೇ ಅವಳನ್ನು ಇಲ್ಲಿಗೆ ಕರೆದುಕೊಂಡು ಬರುತ್ತೇನೆ, ಅವಳಿಗೆ ಚಿಕಿತ್ಸೆ ಕೊಡಿಸುತ್ತೇನೆ. ಅರ್ಜುನ್ ತಕ್ಷಣ ತನ್ನ ಮ್ಯಾನೇಜರ್ಗೆ ಫೋನ್ ಮಾಡಿದ. ಅವರಿಗೆ ಎಲ್ಲ ವಿಷಯಗಳನ್ನು ವಿವರಿಸಿ ಸ್ನೇಹಾಳಿಗೆ ಸೂಕ್ತ ಚಿಕಿತ್ಸೆಗೆ ವ್ಯವಸ್ಥೆ ಮಾಡಿದ. ಅರ್ಜುನ್ ಮತ್ತು ಅಂಜಲಿ ತಕ್ಷಣ ಕಾರಿನಲ್ಲಿ ಕುಳಿತು ಅಂಜಲಿ ಮತ್ತು ಸ್ನೇಹ ವಾಸಿಸುತ್ತಿದ್ದ ಆ ಚಿಕ್ಕ ಕಿಕ್ಕಿರಿದ ಬಡಾವಣೆಯ ಕಡೆಗೆ ಹೊರಟರು. ಅಂಜಲಿ ದಾರಿ ಉದ್ದಕ್ಕೂ ತನ್ನ ತಂದೆಯ ಕೈಯನ್ನು ಬಿಗಿಯಾಗಿ ಹಿಡಿದಿದ್ದಳು. ಅವರು ಆ ಗುಡಿಸಲಿಗೆ ತಲುಪಿದಾಗ ಅರ್ಜುನ್ನ ಹೃದಯ ಒಡೆಯಿತು. ಯಾರು ಅರಮನೆಯಲ್ಲಿ ರಾಣಿಯಂತೆ ಬದುಕಬೇಕಿತ್ತೋ ಆ ಸ್ನೇಹ ಒಂದು ಚಿಕ್ಕ ಮುರಿದ ಮನೆಯಲ್ಲಿ ನೋವಿನಿಂದ ನರಳುತ್ತಿದ್ದಳು. ಒಳಗೆ ಸ್ನೇಹ ಒಂದು ಹಳೆಯ ಮಂಚದ ಮೇಲೆ ಮಲಗಿದ್ದಳು. ಅದನ್ನು ತೆಳ್ಳನೆಯ ಕೊಳಕು ಹಾಸಿಗೆಯಿಂದ ಮುಚ್ಚಲಾಗಿತ್ತು. ಅವಳ ಮುಖ ಹಳದಿ ಬಣ್ಣಕ್ಕೆ ತಿರುಗಿತ್ತು ಮತ್ತು ಅವಳ ಉಸಿರಾಟ ಚಿಕ್ಕದಾಗಿತ್ತು. ಅಂಜಲಿ ಕೋಣೆಗೆ ಪ್ರವೇಶಿಸುತ್ತಿದ್ದಂತೆ ಸ್ನೇಹ ದುರ್ಬಲ ಧ್ವನಿಯಲ್ಲಿ ಹೇಳಿದಳು, ಅಂಜಲಿ, ಎಲ್ಲಿಗೆ ಹೋಗಿದ್ದೆ? ನೀನು ಕಿತ್ತಳೆ ಹಣ್ಣುಗಳನ್ನು ಮಾರಿದೆಯಾ? ಅಂಜಲಿ ತನ್ನ ತಾಯಿಯ ಬಳಿ ಓಡಿದಳು. ಆಗಲೇ ಕೋಣೆಯ ಬಾಗಿಲಲ್ಲಿ ಒಂದು ಉದ್ದನೆಯ ನೆರಳು ಬಿದ್ದಿತ್ತು. ಸ್ನೇಹ ಬಾಗಿಲಿನ ಕಡೆಗೆ ನೋಡಿದಳು ಮತ್ತು ಅರ್ಜುನನ್ನು ಗುರುತಿಸಿದಳು. ಅವಳ ಕಣ್ಣುಗಳಲ್ಲಿ ಒಂದು ಕ್ಷಣ ಆಶ್ಚರ್ಯ ಮೂಡಿತು. ನಂತರ ಒಂದು ಆಳವಾದ ದುಃಖ ಆವರಿಸಿತು. ಅರ್ಜುನ್ ಅವಳ ಮುಂದೆ ಮೊಣಕಾಲೂರಿ ಕುಳಿತ. ಅವನ ಧ್ವನಿ ಭಾವನೆಗಳ ಪ್ರವಾಹದಲ್ಲಿ ಮುಳುಗಿತ್ತು. ಸ್ನೇಹ, ನನ್ನ ತಪ್ಪಿಗಾಗಿ ನನ್ನನ್ನು ಕ್ಷಮಿಸು. ನನ್ನ ಅವಿಶ್ವಾಸಕ್ಕಾಗಿ ನನ್ನನ್ನು ಕ್ಷಮಿಸು. ನಾನು ನಿನ್ನನ್ನು ಹುಡುಕುತ್ತಿದ್ದೆ. ನೀನು ಏಕೆ ನನ್ನಿಂದ ದೂರ ಹೋದೆ? ನಿನ್ನ ಈ ಸ್ಥಿತಿಗೆ ನಾನೇ ಕಾರಣನಾದೆ. ಸ್ನೇಹ ನಿಧಾನವಾಗಿ ತನ್ನ ನಡುಗುವ ಕೈಯನ್ನು ಎತ್ತಿದಳು. ಅರ್ಜುನ್, ನೀವು ಇಲ್ಲಿಗೆ ಏಕೆ ಬಂದಿದ್ದೀರಿ? ನನಗೆ ನಿಮ್ಮ ಸಂಪತ್ತಿನ ಅಗತ್ಯವಿರಲಿಲ್ಲ. ನಿಮ್ಮ ಪಶ್ಚಾತ್ತಾಪದ ಅಗತ್ಯವೂ ಇರಲಿಲ್ಲ. ನನಗೆ ಕೇವಲ ನಿಮ್ಮ ವಿಶ್ವಾಸ ಬೇಕಿತ್ತು. ಆದರೆ ಈಗ ತುಂಬ ತಡವಾಗಿದೆ. ಮತ್ತು ಅಂಜಲಿಗೆ ನಿಮ್ಮಿಂದ ಏನೂ ಬೇಕಾಗಿಲ್ಲ. ಅವಳು ನನ್ನ ಮಗಳು. ಸ್ನೇಹ ಅವರ ಈ ಒರಟು ಹಠಮಾರಿ ಸ್ವಭಾವ ಅರ್ಜುನನಿಗೆ
ಅವರ ಹಳೆಯ ಆತ್ಮವಿಶ್ವಾಸದ ದಿನಗಳನ್ನು ನೆನಪಿಸಿತು. ಆದರೆ ಅರ್ಜುನ್ ಸೋಲೊಪ್ಪಿಕೊಳ್ಳುವವನಲ್ಲ. ನನಗೆ ಗೊತ್ತು, ನಾನು ತಪ್ಪು ಮಾಡಿದೆ ಸ್ನೇಹ. ಆದರೆ ಇವಳು ನಮ್ಮ ಮಗಳು. ನೀನು ಇವಳನ್ನು ನನ್ನಿಂದ ದೂರ ಮಾಡಲು ಸಾಧ್ಯವಿಲ್ಲ. ಈಗ ನಾನು ಸಂಪತ್ತಿನ ಮುಂದೆ ಮಣಿದ ಅರ್ಜುನ್ ಅಲ್ಲ. ಈಗ ನಾನು ನನ್ನ ಮಗಳು ಮತ್ತು ನನ್ನ ಪ್ರೀತಿಗಾಗಿ ಯಾರೊಂದಿಗಾದರೂ ಹೋರಾಡುವ ತಂದೆ. ನನಗೆ ಒಂದು ಅವಕಾಶ ಕೊಡು ಸ್ನೇಹ. ನಿನ್ನ ಸಲುವಾಗಿ ಅಲ್ಲ, ಆದರೆ ಅಂಜಲಿಯ ಸಲುವಾಗಿ. ಅಂಜಲಿ ಮಧ್ಯೆ ಪ್ರವೇಶಿಸಿ ತನ್ನ ತಾಯಿಯ ಕೈ ಹಿಡಿದಳು. ಅಮ್ಮ ಪ್ಲೀಸ್, ಅಪ್ಪ ನಿಜ ಹೇಳುತ್ತಿದ್ದಾರೆ. ಇವರು ಒಳ್ಳೆಯವರು. ಇವರು ನಮ್ಮನ್ನು ಅವರ ಮನೆಗೆ ಕರೆದುಕೊಂಡು ಹೋಗುತ್ತಿದ್ದಾರೆ ಮತ್ತು ನಿಮಗೆ ಚಿಕಿತ್ಸೆ ಕೊಡಿಸುತ್ತಾರೆ. ದಯವಿಟ್ಟು ಬೇಡ ಎನ್ನಬೇಡಿ. ಒಬ್ಬ ತಾಯಿ ತನ್ನ ಮಗುವಿನ ಕಣ್ಣುಗಳಲ್ಲಿನ ಭರವಸೆ ಮತ್ತು ಸಂತೋಷವನ್ನು ನಿರಾಕರಿಸಲು ಸಾಧ್ಯವಾಗಲಿಲ್ಲ. ಸ್ನೇಹ ನೋವಿನಿಂದ ದೀರ್ಘವಾಗಿ ಉಸಿರಾಡಿದಳು ಮತ್ತು ಅವಳ ಕಣ್ಣುಗಳಿಂದ ಒಂದು ಹನಿ ಕಣ್ಣೀರು ಜಾರಿತು. ಅವಳು ಅಂಜಲಿಯ ತಲೆಯ ಮೇಲೆ ನಿಧಾನವಾಗಿ ಕೈ ಆಡಿಸಿದಳು ಮತ್ತು ಅರ್ಜುನ್ ತಮ್ಮ ಚಿಕಿತ್ಸೆಯ ಸಿದ್ಧತೆಗಳನ್ನು ಪ್ರಾರಂಭಿಸಲು ಮೌನವಾಗಿ ಅನುಮತಿ ನೀಡಿದಳು. ಅವಳು ತನ್ನ ಮಗಳ ಸಂತೋಷಕ್ಕಾಗಿ ಈ ಹೋರಾಟವನ್ನು ಎದುರಿಸಲು ನಿರ್ಧರಿಸಿದ್ದಳು. ಅರ್ಜುನ್ ತಕ್ಷಣ ಸ್ನೇಹಾಳನ್ನು ಮನೆಗೆ ಕರೆದುಕೊಂಡು ಬಂದನು. ಅರ್ಜುನ್ ತಮ್ಮ ಬಂಗಲೆಯನ್ನು ಆಸ್ಪತ್ರೆಗಿಂತಲೂ ಉತ್ತಮ ಆರೈಕೆ ಕೇಂದ್ರವಾಗಿ ಪರಿವರ್ತಿಸಿದನು. ವೈದ್ಯರು ಸ್ನೇಹಾಳ ಚಿಕಿತ್ಸೆಯಲ್ಲಿ ತೊಡಗಿದರು. ವರ್ಷಗಳಿಂದ ಮೌನ ಮತ್ತು ತಣ್ಣಗಿದ್ದ ಬಂಗಲೆಯಲ್ಲಿ ಈಗ ದಾದಿಯರ ಧ್ವನಿಗಳು, ವೈದ್ಯರ ಸಲಹೆಗಳು ಮತ್ತು ಔಷಧಿಗಳ ಸಣ್ಣ ಸುವಾಸನೆ ಬರಲು ಪ್ರಾರಂಭಿಸಿತು. ಈ ಕಷ್ಟದ ದಿನಗಳಲ್ಲಿ ಅಂಜಲಿ ತಾನು ಎಂದಿಗೂ ಯೋಚಿಸದ ಎಲ್ಲವನ್ನೂ ನೋಡಿದಳು. ಅರ್ಜುನ್ ಸ್ನೇಹಾಳ ಆರೈಕೆ ಮಾಡುತ್ತಿರುವುದನ್ನು ಅಂಜಲಿ ನೋಡಿದಳು. ಒಂದು ಕ್ಷಣವೂ ಅರ್ಜುನ್ ಸ್ನೇಹಾಳನ್ನು ಒಬ್ಬಂಟಿಯಾಗಿ ಬಿಡುತ್ತಿರಲಿಲ್ಲ. ಅರ್ಜುನ್ ಈಗ ಕೇವಲ ಶ್ರೀಮಂತ ಉದ್ಯಮಿಯಾಗಿರಲಿಲ್ಲ. ಅವನು ತನ್ನ ಅತಿದೊಡ್ಡ ತಪ್ಪನ್ನು ಸುಧಾರಿಸಲು ಪ್ರಯತ್ನಿಸುತ್ತಿರುವ ಒಬ್ಬ ಪತಿ ಮತ್ತು ತಂದೆಯಾಗಿದ್ದರು. ಅವನು ತನ್ನ ವ್ಯವಹಾರದ ನಿರ್ಧಾರಗಳನ್ನು ಬದಿಗಿಟ್ಟಿದ್ದನು ಮತ್ತು ಈಗ ಅವನ ಗಮನ ಕೇವಲ ಸ್ನೇಹಾಳ ಆರೋಗ್ಯದ ಮೇಲೆ ಇತ್ತು. ಸ್ನೇಹಾಳ ಆರೋಗ್ಯ ನಿಧಾನವಾಗಿ ಸುಧಾರಿಸಲು ಪ್ರಾರಂಭಿಸಿತು. ಸುಮಾರು 1 ತಿಂಗಳ ನಂತರ ಸ್ನೇಹ ತನ್ನ ಮನೆಗೆ ಹೊರಡಲು ಹಾಲ್ಗೆ ಬಂದಳು. ಅವಳು ಸಂಪೂರ್ಣವಾಗಿ ಸುಧಾರಿಸಿಕೊಳ್ಳದಿದ್ದರೂ ಅವಳ ಮುಖದಿಂದ ರೋಗದ ಹಳದಿ ಬಣ್ಣ ಮಾಯವಾಗಿತ್ತು ಮತ್ತು ಒಂದು ನಿಧಾನವಾದ ಶಾಂತ ನಗು ಇತ್ತು. ಅರ್ಜುನ್ ಆ ಕ್ಷಣಕ್ಕಾಗಿ ಕಾಯುತ್ತಿದ್ದನು. ಅವನು ಬಂಗಲೆಯ ಮುಖ್ಯ ಬಾಗಿಲಲ್ಲೇ ಸ್ನೇಹಾಳನ್ನು ತಡೆದನು. ಸ್ನೇಹ, ಅವನು ನಿಧಾನವಾಗಿ ಹೇಳಿದನು, ನಿನ್ನ ಆರೋಗ್ಯ ಇನ್ನೂ ಸಂಪೂರ್ಣವಾಗಿ ಸುಧಾರಿಸಿಲ್ಲ ಎಂದು ನನಗೆ ತಿಳಿದಿದೆ. ನಾನು 10 ವರ್ಷಗಳ ಹಿಂದೆ ನಿನ್ನನ್ನು ಕಳೆದುಕೊಂಡೆ, ಏಕೆಂದರೆ ನಾನು ಮೂರ್ಖ ಮತ್ತು ಹೇಡಿಯಾಗಿದ್ದೆ. ನಾನು ನಿನ್ನನ್ನು ಮತ್ತೆ ಕಳೆದುಕೊಳ್ಳಲು ಸಾಧ್ಯವಿಲ್ಲ. ನಾನು ನಿನ್ನ ವಿಶ್ವಾಸವನ್ನು ಮುರಿದೆ. ಆದರೆ ನೀನು ಈ ಮನೆಗೆ ನನ್ನ ಸಂಪತ್ತಿನ ಕಾರಣದಿಂದ ಬಂದಿಲ್ಲ. ನೀನು ಇಲ್ಲಿಗೆ ನಿನ್ನ ಹಕ್ಕಿನಿಂದ ಬಂದಿದ್ದೀಯ, ನಿನ್ನ ಮಗಳ ಸಲುವಾಗಿ. ಅರ್ಜುನ್ ಸ್ನೇಹಾಳ ಹಳೆಯ ಭಾವಚಿತ್ರವಿರುವ ಮೇಜಿನ ಕಡೆಗೆ ಕೈ ತೋರಿಸಿದ. ಹಳೆಯ ಚಿತ್ರ ಇನ್ನೂ ಅಲ್ಲೇ ಇದೆ, ಚಿನ್ನದ ಫ್ರೇಮ್ನಲ್ಲಿ. ಆದರೆ ಅದರ ಪಕ್ಕದಲ್ಲಿ ಅರ್ಜುನ್ ಮತ್ತೊಂದು ಫ್ರೇಮ್ ಇಟ್ಟಿದ್ದರು, ಅಂಜಲಿಯ ಭಾವಚಿತ್ರ. ಅಂಜಲಿ ಆ ದಿನ ನನ್ನ ತಾಯಿಯ ಚಿತ್ರ ನಿಮ್ಮ ಮನೆಯಲ್ಲಿ ಏಕೆ ಇದೆ ಎಂದು ಕೇಳಿದಾಗ ಆ ಪ್ರಶ್ನೆ ನನ್ನ ಜೀವನವನ್ನು ಬದಲಾಯಿಸಿತು. ಆ ಪ್ರಶ್ನೆ ಸಂಪತ್ತಿಗಿಂತ ಅಮೂಲ್ಯವಾದದ್ದನ್ನು ನನಗೆ ನೆನಪಿಸಿತು. ಇಂದು ನಾನು ಕೇವಲ ನಿನ್ನ ಬಳಿ ಮಾತ್ರವಲ್ಲ, ನನ್ನ ಮಗಳು ಅಂಜಲಿ ಮತ್ತು ಈ ಚಿತ್ರದ ಬಳಿಯೂ ಕ್ಷಮೆಯಾಚಿಸುತ್ತಿದ್ದೇನೆ. ಅರ್ಜುನ್ ಮೊಣಕಾಲೂರಿ ಕುಳಿತು ಸ್ನೇಹಾಳ ಕೈ ಬೆರಳಿಗೆ ಒಂದು ಚಿಕ್ಕ ಚಿನ್ನದ ಉಂಗುರವನ್ನು ತೊಡಿಸಿದನು. ಅದು ತುಂಬ ಸಿಂಪಲ್ ಆಗಿತ್ತು, ಆದರೆ ಪ್ರೀತಿಯಿಂದ ತುಂಬಿತ್ತು. ಸ್ನೇಹ, ನಾನು ನಿನಗಾಗಿ ಯಾವುದೇ ವಜ್ರವನ್ನು ತಂದಿಲ್ಲ, ಏಕೆಂದರೆ ನಿನ್ನ ವಿಶ್ವಾಸಕ್ಕಿಂತ ಅಮೂಲ್ಯವಾದ ವಜ್ರ ಮತ್ತೊಂದಿಲ್ಲ. ನೀನು ನನಗೆ ಮತ್ತೊಮ್ಮೆ ನಿನ್ನ ವಿಶ್ವಾಸವನ್ನು ನೀಡಿ ನನ್ನ ಹೆಂಡತಿಯಾಗುತ್ತೀಯಾ? ಸ್ನೇಹಾಳ ಕಣ್ಣುಗಳಲ್ಲಿ ಕಣ್ಣೀರು ತುಂಬಿತು, ಆದರೆ ಈ ಬಾರಿ ಅದು ನೋವಿನದ್ದಾಗಿರಲಿಲ್ಲ. ಅವಳು ಅರ್ಜುನ್ನನ್ನು ಮೇಲಕ್ಕೆ ಎತ್ತಿ ಅವನ ಕಣ್ಣುಗಳಲ್ಲಿ ನೋಡಿದಳು. ಅಲ್ಲಿ ಈಗ ಅವಿಶ್ವಾಸದ ಯಾವುದೇ ಗುರುತು ಇರಲಿಲ್ಲ, ಕೇವಲ ಸತ್ಯವಾದ ಆಳವಾದ ಪ್ರೀತಿ ಇತ್ತು. ಅರ್ಜುನ್, ಅವಳು ಭಾವುಕಳಾಗಿ ಹೇಳಿದಳು, ನಾನು ನಿನ್ನನ್ನು ಬಹಳ ಹಿಂದೆಯೇ ಕ್ಷಮಿಸಿದ್ದೆ. ಒಬ್ಬ ತಾಯಿ ತನ್ನ ಮಗುವಿನ ತಂದೆಯನ್ನು ಎಂದಿಗೂ ದ್ವೇಷಿಸಲು ಸಾಧ್ಯವಿಲ್ಲ. ನೀನು ನಿನ್ನ ತಪ್ಪನ್ನು ಅರ್ಥ ಮಾಡಿಕೊಳ್ಳುವವರೆಗೆ ನಾನು ಕಾಯುತ್ತಿದ್ದೆ. ನಮ್ಮ ಮಗಳು ಅಂಜಲಿ ನಾವು ಇಬ್ಬರು ಕಳೆದುಕೊಂಡಿದ್ದ ಸಂತೋಷವನ್ನು ಮರಳಿ ತಂದಿದ್ದಾಳೆ. ಸ್ನೇಹ ಉಂಗುರವನ್ನು ಸ್ವೀಕರಿಸಿದಳು. ಆಗಲೇ ಅಂಜಲಿ ತನ್ನ ಶಾಲಾ ಸಮವಸ್ತ್ರದಲ್ಲಿ ಓಡುತ್ತಾ ಬಂದು ಅವರಿಬ್ಬರನ್ನು ತಬ್ಬಿಕೊಂಡಳು. ಹಿಂದೆ ಈ ಅರಮನೆಯಂತಹ ಮನೆ ಮೌನವಾಗಿ ತಣ್ಣಗಿತ್ತು. ಈಗ ಪ್ರೀತಿ, ಕ್ಷಮೆ ಮತ್ತು ನಗುವಿನ ಪ್ರತಿಧ್ವನಿಯಿಂದ ತುಂಬಿತ್ತು. ಹಳೆಯ ಚಿತ್ರ ಹಾಗೆಯೇ ಇತ್ತು. ಅದು ನಿಜವಾದ ಪ್ರೀತಿ ಹೇಗೆ ಪ್ರಾರಂಭವಾಯಿತು ಎಂಬುದನ್ನು ಅವರಿಗೆ ನೆನಪಿಸುತ್ತಿತ್ತು. ಮತ್ತು ಅದರ ಪಕ್ಕದಲ್ಲಿ ಒಂದು ಹೊಸ ಫೋಟೋವನ್ನು ಇಡಲಾಯಿತು. ಅದರಲ್ಲಿ ಅರ್ಜುನ್, ಸ್ನೇಹ ಮತ್ತು ಅಂಜಲಿ ಒಟ್ಟಿಗೆ ನಗುತ್ತಿದ್ದರು. ಅವರ ಮಗಳ ಮುಗ್ಧತೆ ಮತ್ತು ಒಂದು ಸರಳ ಕಿತ್ತಳೆ ಬುಟ್ಟಿ ಅವರಿಗೆ ಮರಳಿ ತಂದ ಒಂದು ಸಂಪೂರ್ಣ ಕುಟುಂಬ. ಹಾಗಾದರೆ ಸ್ನೇಹಿತರೆ, ಇದು ಅಂಜಲಿ, ಸ್ನೇಹ ಮತ್ತು ಅರ್ಜುನ್ ಅವರ ಹೃದಯವನ್ನು ಮುಟ್ಟುವ ಕಥೆಯಾಗಿತ್ತು. ಸಂಪತ್ತು ಎಷ್ಟೇ ದೊಡ್ಡದಾಗಿದ್ದರೂ ನಿಜವಾದ ಪ್ರೀತಿ ಮತ್ತು ವಿಶ್ವಾಸ ಯಾವಾಗಲೂ ಅದಕ್ಕಿಂತ ಹೆಚ್ಚು ಅಮೂಲ್ಯವಾದವು ಎಂಬುದನ್ನು ನಮಗೆ ಕಲಿಸಿದ ಕತೆ. ಈ ಭಾವನಾತ್ಮಕ ಕಥೆಯಲ್ಲಿ ನಿಮಗೆ ಅತ್ಯಂತ ಇಷ್ಟವಾದ ಕ್ಷಣ ಯಾವುದು? ಅರ್ಜುನ್ಗೆ ಕ್ಷಮೆ ಸಿಗಬೇಕಿತ್ತು ಎಂದು ನೀವು ಭಾವಿಸುತ್ತೀರಾ?
ಕತೆ ಇಷ್ಟವಾಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಲು ಮರೆಯಬೇಡಿ. ಇದೇ ರೀತಿಯ ಮತ್ತಷ್ಟು ಹೃದಯ ಸ್ಪರ್ಶಿ ಕತೆಗಳನ್ನು ಕೇಳಲು ನಮ್ಮ ಕಾದಂಬರಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಮುಂದಿನ ಕಥೆಯೊಂದಿಗೆ ಮತ್ತೆ ಸಿಗೋಣ. ಕತೆ ಕೇಳಿದ್ದಕ್ಕೆ ಧನ್ಯವಾದಗಳು.